ನಮಸ್ಕಾರ. ಈ ಒಂದು ಸೆಷನ್ ನಲ್ಲಿ ನಾವು ಮತ್ತೊಬ್ಬ ಪ್ರಮುಖ ಸಮಾಜಶಾಸ್ತ್ರಜ್ಞರಾದಂತಹ ಲೂಯಿಸ್ ಎ ಕಾಸರ್ ಅವರ ಸಂಘರ್ಷ ಸಿದ್ಧಾಂತ ಮತ್ತು ಸಾಮಾಜಿಕ ಬದಲಾವಣೆ ಈ ಒಂದು ವಿಷಯದ ಕುರಿತಾಗಿ ಈ ಒಂದು ಸೆಷನ್ ನಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಬನ್ನಿ ಅದೇನಂತ ತಿಳ್ಕೊಳ್ಳೋಣ. ಈ ಚಿತ್ರದಲ್ಲಿ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣ್ತಿದ್ಯಲ್ಲ, ಇವರೇ ಲೂಯಿಸ್ ಆಲ್ಫ್ರೆಡ್ ಕಾಸರ್ ಅಂತ. ಇವರ ಒಂದು ವೈಯಕ್ತಿಕ ಜೀವನವನ್ನ ಹೇಳೋದಾದ್ರೆ, ಇವರು ಬರ್ಲಿನ್ ನಲ್ಲಿ ಒಂದು ಜರ್ಮನಿ ಕುಟುಂಬದಲ್ಲಿ ಯಹೂದಿ ಕುಟುಂಬ ಇದರಲ್ಲಿ ನವೆಂಬರ್ 27, 1913 ಜನಿಸ್ತಾರೆ. ಇವರು ಒಂದು ಬೌದ್ಧಿಕವಾದಂತಹ ವಾತಾವರಣದಲ್ಲಿ ಬೆಳೀತಾರೆ. ಆದ್ರೂ ಕೂಡ ಈ ನಾಜಿಗಳು ಅಂತ ಏನ್ ಹೇಳ್ತೀವಿ, ನೀವು ಜರ್ಮನಿಯಲ್ಲಿ ಹಿಸ್ಟ್ರಿನಲ್ಲಿ ಓದಿರ್ತೀರಿ ಯಾವ ರೀತಿ ವಾತಾವರಣ ಇತ್ತು ಆ ಒಂದು ಏನು ಅವರ ಒಂದು ಕಾಲಘಟ್ಟದಲ್ಲಿದ್ದ 1913, 20 ಒಂದು ಕಾಲಘಟ್ಟದಲ್ಲಿ ಅಲ್ಲಿ ಒಂದು ಏನು ಎನ್ವೈರನ್ಮೆಂಟ್ ಇತ್ತು, ಅದರಿಂದ ತಪ್ಪಿಸ್ಕೋಬೇಕು ಅಂತ ಏನ್ ಮಾಡೋದ್ರು, ಅವರು ಜರ್ಮನಿಯಿಂದ ಬೇರೆ ಫ್ರಾನ್ಸಿಗೆ ವಲಸೆ ಹೋಗ್ತಾರೆ. ಅಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಸೊ ಅಲ್ಲಿ ಫ್ರಾನ್ಸಿನ ಒಂದು ಪ್ಯಾರಿಸ್ನ ಒಂದು ವಿಶ್ವವಿದ್ಯಾಲಯ ಸೋಬರ್ನ್ ಅಂತ ಅಂದ್ಬಿಟ್ಟು ಅಲ್ಲಿ ಸಮಾಜಶಾಸ್ತ್ರ ಮತ್ತು ತತ್ವಶಾಸ್ತ್ರವನ್ನ ಅಧ್ಯಯನ ಮಾಡ್ತಾರೆ. ನಂತರ ಅಮೆರಿಕಕ್ಕೆ ಹೋಗಿ ಎಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಕಂಟಿನ್ಯೂ ಮಾಡ್ತಾರೆ. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ 1954 ಸಮಾಜಶಾಸ್ತ್ರದಲ್ಲಿ PhD ಪಡ್ಕೋತಾರೆ. ಅದೇ ರೀತಿ ಅಮೆರಿಕದಲ್ಲಿ ಇರ್ಬೇಕಾದ್ರೆ ಮರ್ಟನ್, ಈಗ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಅದನ್ನ ಅವರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಮತ್ತೆ ಲೇಸರ್ ಫೀಲ್ಡ್ ಇವರ ಒಂದು ಪ್ರಭಾವಕ್ಕೆ, ಅವರ ಒಂದು ಸಿದ್ಧಾಂತದ ಪ್ರಭಾವಕ್ಕೆ ಒಳಗಾಗ್ತಾರೆ. ಇವರು 2003 ಜುಲೈ 8 ತಮ್ಮ 89ನೇ ವಯಸ್ಸಿನಲ್ಲಿ ಅಮೆರಿಕದ ಕೇಪ್ ಕಾರ್ಡ್ ಅನ್ನೋ ಒಂದು ಪ್ರದೇಶದಲ್ಲಿ ನಿಧನ ಹೊಂತಾರೆ ಅಂತ ಹೇಳ್ಬೋದು. ಇದು ಅವರ ಒಂದು ವೈಯಕ್ತಿಕ ಪರಿಚಯ. ಇವರ ಸಿದ್ಧಾಂತಗಳು, ಸಂಘರ್ಷ ಸಿದ್ಧಾಂತ ಮತ್ತು ಸಾಮಾಜಿಕ ಬದಲಾವಣೆ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅವ್ರ ಸಿದ್ಧಾಂತಕ್ಕೆ ಹೋಗೋಕ್ಕಿಂತ ಮುಂಚೆ ಅವರ ಒಂದು ಕೊಡುಗೆಗಳು ಮತ್ತು ಕೃತಿಗಳೇನಿದೆ ಅಂತ ನೋಡೋಣ. ಸೊ ಅವರ ಪ್ರಮುಖ ಕೃತಿಗಳು ಅಂತ ನೋಡೋದಾದ್ರೆ, ದ ಫಂಕ್ಷನ್ಸ್ ಆಫ್ ಸೋಷಿಯಲ್ ಕಾನ್ಫ್ಲಿಕ್ಟ್, ಮೆನ್ ಆಫ್ ಐಡಿಯಾಸ್, ಎ ಸೋಷಿಯಲಜಿಸ್ಟ್ ವ್ಯೂ, ಕಂಟಿನ್ಯೂಟೀಸ್ ಇನ್ ದ ಸ್ಟಡಿ ಆಫ್ ಸೋಷಿಯಲ್ ಕಾನ್ಫ್ಲಿಕ್ಟ್, ಮಾಸ್ಟರ್ಸ್ ಆಫ್ ಸೋಷಿಯಲಾಜಿಕಲ್ ಥಾಟ್, ಐಡಿಯಾಸ್ ಇನ್ ಹಿಸ್ಟಾರಿಕಲ್ ಅಂಡ್ ಸೋಷಿಯಲ್ ಕಂಟೆಕ್ಸ್ಟ್, greedy institutions, patterns of undivided commitment, refugee scholars in America, ಇರ್ವಿಂಗ್ ಹೋವರ್ ಜೊತೆಯಲ್ಲಿ ಈ ಒಂದು ಕೃತಿಯನ್ನ ಬಿಡುಗಡೆ ಮಾಡ್ತಾರೆ. ಇನ್ನ ಇವರ ಕೊಡುಗೆಗಳು ಅಂತ ನೋಡೋದಾದ್ರೆ, ಇಲ್ಲಿ ತನಕ ಇವರು ಪ್ರಮುಖವಾಗಿ ನಾವು ಸಂಘರ್ಷ ಸಿದ್ಧಾಂತದ ಪ್ರತಿಪಾದಕರು ಅಂತ ಕರಿತೀವಿ. ಇಲ್ಲಿವರೆಗೂ ನಾವೇನು ಒಂದು ಸಾಂಪ್ರದಾಯಿಕವಾಗಿ ನೋಡ್ಕೊಂಡ್ ಬಂದಿದ್ದೀವಿ ಸಂಘರ್ಷವನ್ನ, ಅಥವಾ ಸಾಂಪ್ರದಾಯಿಕ ಸಂಘರ್ಷದ ಸಿದ್ಧಾಂತ ಪ್ರತಿಪಾದಕರೇನಿದ್ದಾರೆ ಅವರಿಗೂ ಮತ್ತೆ ಇವರು ಸಂಘರ್ಷವನ್ನ ನೋಡೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳನ್ನ ನೋಡ್ತೀವಿ. ಸೊ ಇವರ ಒಂದು ನಿಲುವು ಏನಾಗಿತ್ತಪ್ಪ ಅಂತ ನೋಡೋದಾದ್ರೆ, ಸಂಘರ್ಷಗಳು ಯಾವಾಗ್ಲೂ ವಿನಾಶಾತ್ಮಕ ಅನ್ನೋ ಒಂದು ದೃಷ್ಟಿಕೋನ ಇತ್ತು. ಅದಕ್ಕೆ ತದ್ವಿರುದ್ಧವಾಗಿ ಇವರು ಸಂಘರ್ಷಕ್ಕೆ, ಇದು ಸಮಾಜಕ್ಕೆ ಸಂಘರ್ಷಗಳು ಬೇಕು, ಎಲ್ಲಾ ಟೈಮಲ್ಲೂ ವಿನಾಶಾತ್ಮಕವಾಗಿರಲ್ಲ, ಅವು ಸಮಾಜಕ್ಕೆ ಲಾಭದಾಯಕವಾಗೂ ಕೂಡ ಇರುತ್ತೆ ಅನ್ನೋ ಒಂದು ದೃಷ್ಟಿಕೋನವನ್ನ ಪ್ರಪಂಚಕ್ಕೆ ತಿಳಿಸ್ಕೊಟ್ಟವರು ಅಂತ ಹೇಳ್ಬೋದು. ಮತ್ತೆ ಅವರು ಯುರೋಪಿಯನ್ ತಾತ್ವಿಕ ಪರಂಪರೆ ಮತ್ತೆ ಅಮೆರಿಕದ ಕಾರಾತ್ಮಕ ಪರಂಪರೆಗಳನ್ನ ಬೇರೆ ಬೇರೆ ಅಂತ ಹೇಳ್ದಂತವ್ರು. ಸೊ ಇವರ ಪುಸ್ತಕಗಳಲ್ಲಿ ನಾವು ರಾಜಕೀಯ ಶಾಸ್ತ್ರ ಇರ್ಬೋದು, ಸಮಾಜಶಾಸ್ತ್ರ, ಸಾಮಾಜಿಕ ತತ್ವಗಳು, ಇಂಥ ವಿಷಯಗಳಿಗೆ ಹೆಚ್ಚು ಇವರ ಅಧ್ಯಯನಗಳು ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಸೊ ನಾವು ಇವ್ರನ್ನ ಕೇವಲ ಒಂದು ಕಾನ್ಫ್ಲಿಕ್ಟ್ ಥಿಯರಿಸ್ಟ್ ಅಂತ ಅಷ್ಟೇ ಅಲ್ಲ, ಫಂಕ್ಷನಲ್ ಕಾನ್ಫ್ಲಿಕ್ಟ್ ಥಿಯರಿಸ್ಟ್ ಅಂತ ಹೇಳ್ಬೋದು. ನಾವು ಏನ್ ಹೇಳ್ಬೋದು, ಸಂಘರ್ಷದ ಕಾರ್ಯಾತ್ಮಕ ಒಂದು ಪ್ರತಿಪಾದಕರು ಅಂತ ಹೇಳ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಬೇರೆಯವರು ಸಂಘರ್ಷವನ್ನ ನೋಡಿದ ದೃಷ್ಟಿಕೋನನೇ ಬೇರೆ, ಕಾಸರ್ ಅವ್ರು ನೋಡಿದಂಥದ್ದೇ ಬೇರೆ. ಇವರು ಒಂದಷ್ಟು ಈ ಸಂಘರ್ಷವನ್ನ ಪಾಸಿಟಿವ್ ದೃಷ್ಟಿಕೋನದಿಂದ ನೋಡ್ತಾರೆ. ಇದೇ ಅವರಿಗೂ ಮತ್ತೆ ಬೇರೆ ಒಂದು ಸಾಂಪ್ರದಾಯಿಕ ಸಂಘರ್ಷ ಸಿದ್ಧಾಂತದ ಪ್ರತಿಪಾದಕರಿಗೂ ಇರುವಂತ ಮುಖ್ಯ ವ್ಯತ್ಯಾಸ ಅಂತ ಹೇಳ್ಬೋದು. ಇನ್ನ ಇವರ ಪ್ರಕಾರ ಸಾಮಾಜಿಕ ಸಂಘರ್ಷದ ಪರಿಕಲ್ಪನೆ ಏನಪ್ಪಾ ಅಂತ ನೋಡೋದಾದ್ರೆ, ಸಾಮಾಜಿಕ ಸಂಘರ್ಷದ ಕಾರ್ಯಗಳು ಅಂತ ಆ ಒಂದು ಪುಸ್ತಕದಲ್ಲಿ ಸಾಮಾಜಿಕ ಸಂಘರ್ಷವನ್ನ ಅವರು ಮೌಲ್ಯಗಳು ಮತ್ತು ವಿರಳ ಸ್ಥಾನ ಸಂಪನ್ಮೂಲಗಳ ಮೇಲಿನ ಹೋರಾಟ ಅಂತ ವ್ಯಾಖ್ಯಾನಿಸಿದ್ದಾರೆ. ಅಂದ್ರೆ ಯಾವಾಗ ಈ ಮೌಲ್ಯಗಳು, ಅಧಿಕಾರ, ಸಂಪನ್ಮೂಲಗಳು ಕಡಿಮೆ ಇರುತ್ತೆ ಸಮಾಜದಲ್ಲಿ, ಅದನ್ನ ಪಡಿಲಿಕ್ಕೆ ಅಥವಾ ಅದ್ರ ಮೇಲೆ ಹಕ್ಕು ಸಾಧಿಸಲಿಕ್ಕೆ ಮಾಡುವಂತ ಹೋರಾಟವನ್ನೇ ಒಂದು ಸಂಘರ್ಷ ಅಂತ ಕರೀಬಹುದು ಅಂತ ಹೇಳ್ತಾರೆ. ಕಾಸರ್ ಅವರ ಪ್ರಕಾರ ಈ ಸಾಮಾಜಿಕ ಸಂಘರ್ಷ ಅಂದ್ರೇನು, ಅದನ್ನ ಹೇಗ್ ವ್ಯಾಖ್ಯಾನಿಸಿದ್ದಾರೆ ಅಂತ ಅನ್ಬಿಟ್ಟು ನೋಡೋಣ.
ಅವರ ಕೃತಿಯಾದಂತ ಸಾಮಾಜಿಕ ಸಂಘರ್ಷದ ಕಾರ್ಯಗಳು, ಇದರಲ್ಲಿ ಸಾಮಾಜಿಕ ಸಂಘರ್ಷ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಡಿಫೈನ್ ಮಾಡಿದ್ದಾರೆ. ಸೊ ಅವರ ಪ್ರಕಾರ ಸಮಾಜದಲ್ಲಿ ಮೌಲ್ಯಗಳಿರ್ಬೋದು, ಸ್ಥಾನಮಾನ, ಅಧಿಕಾರ, ಸಂಪನ್ಮೂಲಗಳು ಇವು ಹೇರಳವಾಗಿ ಸಿಗಲ್ಲ, ಅವು ವಿರಳವಾಗಿರುತ್ತೆ ಅಥವಾ ಲಿಮಿಟೆಡ್ ಆಗಿರುತ್ತೆ. ಸೊ ಅಂತಹ ಒಂದು ಸ್ಥಾನಮಾನಗಳನ್ನ, ಅಧಿಕಾರವನ್ನ, ಸಂಪನ್ಮೂಲಗಳನ್ನ ಪಡಿಬೇಕು ಅಂತಂದ್ಬಿಟ್ಟು ವ್ಯಕ್ತಿಗಳು ಹೋರಾಟವನ್ನ ಮಾಡ್ತಾರೆ. ಅಂತ ಹೋರಾಟವನ್ನೇ ನಾವು ಸಂಘರ್ಷ ಅಂತ ಕರಿಬಹುದು ಅಂತ ಹೇಳ್ತಾರೆ. ಅಂದ್ರೆ ಏನಾಗತ್ತೆ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಸ್ಥಾನಮಾನ ಬೇಕು, ಸಂಪನ್ಮೂಲ ಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಅದನ್ನ ಪೂರೈಸ್ಕೊಳ್ಳಕ್ಕೆ ಸಾಕಷ್ಟು ಸಂಪನ್ಮೂಲಗಳು ಇರಲ್ಲ. ಅದು ಹಣ, ಅಧಿಕಾರ, ಅಂತಸ್ತು, ಏನ್ ಬೇಕಾರಾಗಿರ್ಬೋದು, ನೇಮು, ಫೇಮು, ಇದೆಲ್ಲನೂ ಕೂಡ. ಸೊ ಅವಾಗ ಏನ್ ಮಾಡ್ತಾರೆ, ವ್ಯಕ್ತಿಗಳು ತಮ್ಮ ತಮ್ಮ ನಡುವೆನೆ ಹೋರಾಟವನ್ನ ಮಾಡ್ಕೊಂತಾರೆ. ಅದನ್ನ ನಾವು ಸಂಘರ್ಷ ಅಂತ ಕರಿಬಹುದು ಅಂದ್ಬಿಟ್ಟು ಕಾಸರ್ ಅವರು ಹೇಳಿದ್ದಾರೆ. ಇನ್ನು ಅವರ ಪ್ರಕಾರ ಸಂಘರ್ಷದ ಪ್ರಕಾರಗಳು, ವರ್ಗೀಕರಣ ಏನಿದೆ ಅಂತ ನೋಡೋದಾದ್ರೆ ಪ್ರಮುಖವಾಗಿ 4 ರೀತಿಯ ಸಂಘರ್ಷವನ್ನ ಗುರುತಿಸ್ತಾರೆ ಅವರು. ಅಂತರ್ ಸಂಘರ್ಷ, ಅಂತರ್ಗುಂಪು ಸಂಘರ್ಷ, ಮುಕ್ತ ಸಂಘರ್ಷಗಳು ಮತ್ತು ಮುಚ್ಚಿದ ಸಂಘರ್ಷಗಳು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಅಂತರ್ ಸಂಘರ್ಷ ಅಂತ ಬಂದಾಗ ಗುಂಪಿನ ಒಳಗಡೆನೆ ನಡೆಯುವಂತ ಸಂಘರ್ಷಗಳು. ಈಗ ಒಂದೇ ಜಾತಿನಲ್ಲಿ 2 ಬಣಗಳ ಮಧ್ಯೆ ನಡೆಯುವಂಥದ್ದು, ಅಥವಾ ಒಂದೇ ಧರ್ಮದ 2 ಪಂಗಡಗಳ ನಡುವೆ ಅಥವಾ ಪಂಥಗಳ ನಡುವೆ ನಡೆಯುವಂಥದ್ದು, ಇದನ್ನ ಅಂತರ್ ಸಂಘರ್ಷ ಅಂತ ಕರಿತೀವಿ. ಇನ್ನು ಅಂತರ್ ಗುಂಪು ಸಂಘರ್ಷ, ಇಂಟರ್ ಗ್ರೂಪ್ ಕಾನ್ಫ್ಲಿಕ್ಟ್ ಅಂತ ಹೇಳೋದಾದ್ರೆ ಅದು ಗುಂಪುಗಳ ನಡುವೆ ನಡೆಯುವಂತ ಒಂದು ಸಂಘರ್ಷ. ಅಂದ್ರೆ ಡಿಫ್ರೆಂಟ್ ಆಗಿರುವಂತ, ಅಂದ್ರೆ ಧರ್ಮಗಳ ನಡುವೆ ನಡೆಯುವಂಥದ್ದು, ಅಥವಾ ಈ ಒಂದು ಜಾತಿ ಇನ್ನೊಂದು ಜಾತಿಯ ನಡುವೆ ನಡೆಯುವಂತ ಸಂಘರ್ಷವನ್ನ ನಾವು ಅಂತರ್ ಗುಂಪು ಸಂಘರ್ಷ ಅಂತ ಹೇಳ್ಬೋದು. ಇನ್ನು ಮುಕ್ತ ಸಂಘರ್ಷ ಅಂತ ಬಂದಾಗ ಇಲ್ಲಿ ಅದು ಸ್ಪಷ್ಟವಾಗಿ ಮತ್ತೆ ಆಳವಾಗಿ ಗೊತ್ತಿರುತ್ತೆ ಎಲ್ಲಿ ಸಂಘರ್ಷಗಳು ನಡೀತಾ ಇದೆ ಅಂತ. ಇದನ್ನ ಓಪನ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ಈಗ ಲೇಬರ್ ಪ್ರಾಬ್ಲಮ್ ಇದ್ದಾಗ ಆ ತರದಿರ್ಬೋದು. ಮತ್ತೆ ಸಂಘರ್ಷ ಅನ್ನೋದು ಯಾವಾಗ್ಲೂ ಕೂಡ ರಕ್ತಪಾತ, ಈ ತರ ಯುದ್ಧಗಳು ಅಂತಾನೆ ಹೇಳಕ್ ಬರಲ್ಲ. ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ಅಂತ ಕೂಡ ಹೇಳ್ತೀವಿ. ಆದರ್ಶಕ್ಕೋಸ್ಕರ ನಡೆಯುವಂತ ಹೋರಾಟಗಳಿರ್ಬೋದು. ಅದು ಸ್ಪಷ್ಟವಾಗಿದ್ದಾಗ ಅದನ್ನ ಮುಕ್ತವಾದಂತ ಸಂಘರ್ಷಗಳು ಅಂತ ಕರಿತೀವಿ. ಇನ್ನ ಮುಚ್ಚಿದ ಸಂಘರ್ಷಗಳು ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಕೋಲ್ಡ್ ವಾರ್ ಅಂತ ಹೇಳ್ತೀವಲ್ಲ, ಅದು ನಡೀತಾನೆ ಇರುತ್ತೆ, ಎಕ್ಸ್ಪ್ರೆಸಿವ್ ಆಗಿ ಗೊತ್ತಾಗಲ್ಲ ಕೆಲವೊಂದ್ಸತಿ. ಅಂತಹ ಒಂದು ಸಂಘರ್ಷಗಳನ್ನ ಮುಚ್ಚಿದ ಸಂಘರ್ಷಗಳು ಅಂತ ಕರಿಬಹುದು ಅಂತ ಹೇಳ್ತಾರೆ. ಇನ್ನ ಇದು ಕಾರಣಗಳೇನಿದೆ, ಸಂಘರ್ಷ ಯಾಕೆ ಉಂಟಾಗತ್ತೆ ಅನ್ನೋದ್ರ ಬಗ್ಗೆ ಕೋಸರ್ ಅವ್ರು ಹೇಳ್ತಾರೆ. ಅಲ್ಲಿ ವಿರಳ ಸಂಪನ್ಮೂಲಗಳಿಗಾಗಿ ಸ್ಪರ್ಧೆ. ನಾನು ಆಗ್ಲೇ ಹೇಳ್ದಂಗೆ ಸಂಪನ್ಮೂಲಗಳು ತುಂಬಾ ಕಡಿಮೆ ಇರುತ್ತೆ, ಮತ್ತು ಪ್ರತಿಯೊಬ್ಬರಿಗೂ ಆ ಸಂಪನ್ಮೂಲಗಳನ್ನ ಪಡ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆ ಸ್ಪರ್ಧೆ ಹಾಗಾಗಿ ಏನಾಗುತ್ತೆ, ಪ್ರತಿಯೊಬ್ರು ಅದನ್ನ ಪಡಿಬೇಕು ಅಂತ ಒಂದು ಹೋರಾಟವನ್ನ ಮಾಡಿದಾಗ ಒಂದು ಸಂಘರ್ಷ ಏರ್ಪಡತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಮೌಲ್ಯಗಳು ಮತ್ತು ನಂಬಿಕೆಗಳಲ್ಲಿ ವ್ಯತ್ಯಾಸ. ಇನ್ನ ಸಮಾಜ ಅಂತ ಬಂದಾಗ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಬೇರೆ ಬೇರೆ ಮೌಲ್ಯಗಳು, ನಂಬಿಕೆಗಳಿರುತ್ತೆ, ಭಿನ್ನತೆಗಳಿರುತ್ತೆ. ಹಾಗಾಗಿ ತಮ್ಮದೇ ಶ್ರೇಷ್ಠ ಅನ್ನೋ ಒಂದು ಭಾವನೆ ಏನಿರುತ್ತೆ, ಅಥವಾ ಈ ಒಂದು ಪೂರ್ವಗ್ರಹಗಳೇನಿರುತ್ತೆ, ಅಥವಾ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಏನಿರುತ್ತೆ, ಅವು ಕೂಡ ಏನಾಗತ್ತೆ ಈ ಒಂದು ಸಂಘರ್ಷಕ್ಕೆ ಕಾರಣ ಆಗ್ಬೋದು ಅಂತ ಹೇಳ್ತಾರೆ. ಹಾಗೆ ಅಧಿಕಾರದ ಅಸಮತೋಲನ, ಅಂದ್ರೆ ಇನ್ಇಕ್ವಾಲಿಟೀಸ್, ಪವರ್ ಇರ್ಬೋದು, ಅಥಾರಿಟಿ ಇರ್ಬೋದು, ಇವೆಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಿರಲ್ಲ ಸಮಾಜದಲ್ಲಿ. ಒಬ್ರು ಡಾಮಿನೇಟ್ ಮಾಡಿದ್ರೆ ಇನ್ನೊಬ್ರು ಸಬಾರ್ಡಿನೇಟ್ ಆಗ್ತಾರೆ, ಅದಕ್ಕೆ ಆಳ್ವಿಕೆಗೆ ಒಳಪಡುತ್ತೆ. ಅವ್ರೇನಾರ ಆಳ್ವಿಕೆ ಮಾಡೋರು ದಬ್ಬಾಳಿಕೆಗಳನ್ನ ಮಾಡಿದಾಗ, ಮಿಸ್ಯೂಸ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ಇವ್ರು ತಿರುಗಿ ಬಿಡುವಂತ, ಅಥವಾ ಅವರು ಅಧಿಕಾರದಲ್ಲಿ ಇರುವಂತವ್ರು ಇವ್ರ ಮೇಲೆ ಏನಾರ ಇಂಪೋಸ್ ಮಾಡ್ಬೇಕಂದಾಗ್ಲೂ ಕೂಡ ಸಂಘರ್ಷಗಳು ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಸಾಂಸ್ಕೃತಿಕ ವ್ಯತ್ಯಾಸಗಳು ಅಥವಾ ಕಲ್ಚರಲ್ ಡಿಫ್ರೆನ್ಸಸ್ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಪ್ರತಿಯೊಂದು ಸಮಾಜದಲ್ಲೂ ಕೂಡ, ಈಗ ಭಾರತವನ್ನೇ ತಗೊಂಡಾಗ ಇದು ಬಹು ಸಂಸ್ಕೃತಿಯ ನಾಡು ಅಂತ ಹೇಳ್ತೀವಿ. ಪ್ರತಿ ಒಂದು 10 ಕಿಲೋಮೀಟರ್ಗೂ ಕೂಡ ಸಂಸ್ಕೃತಿ ಬದಲಾಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ ನಾವು. ಭಾಷೆ ಇರ್ಬೋದು, ಪ್ರತಿಯೊಂದು ವಿಷಯ, ಆಹಾರ ಪದ್ಧತಿ, ಉಡುಗೆ ತೊಡುಗೆಗಳು, ಇಲ್ಲಿ ಭಿನ್ನತೆಗಳನ್ನ ನಾವು ನೋಡ್ತೀವಿ. ಅಂತ ಸಮಯದಲ್ಲೂ ಕೂಡ ಏನಾಗುತ್ತೆ, ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅಂತ. ಇನ್ನು ಮಾನಸಿಕ ಅಂಶಗಳು ಅಂತ ಬಂದಾಗ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇಲ್ಲಿ ದ್ವೇಷ, ಅಸೂಯೆ, ಈ ತರ ಒಂದು ಗುಣಗಳೇನಿರುತ್ತೆ, ಇನ್ನೊಬ್ಬರನ್ನ ಸಹಿಸ್ಕೊಳ್ದೆ ಇರುವಂತ ಇಂಥ ಗುಣಗಳು ಕೂಡ ಈ ಒಂದು ಸಂಘರ್ಷಕ್ಕೆ ಕಾರಣ ಆಗತ್ತೆ. ಇನ್ನು ಸಾಮಾಜಿಕ ಬದಲಾವಣೆ ಅಂತಂದ್ರೆ ಈಗಿರುವಂತ ವ್ಯವಸ್ಥೆನಲ್ಲ ತೆಗೆದು ಹಾಕಿ ಹೊಸ ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ. ಈಗ ನಾವು ಭಾರತದಲ್ಲಿ ಸ್ವತಂತ್ರಕ್ಕೋಸ್ಕರ ನಡೆದಂತ ಯುದ್ಧ ಇರ್ಬೋದು, ಅಥವಾ ಫ್ರಾನ್ಸಿನ ಒಂದು ಜಾರ್ದೊರೆಗಳನ್ನ ತೆಗೆದುಹಾಕಿ ಒಂದು ಡೆಮಾಕ್ರಸಿನ ಸೆಟಪ್ ಮಾಡಕ್ಕಿರ್ಬೋದು, ರಷ್ಯನ್ ರೆವಲ್ಯೂಷನ್, ಇವೆಲ್ಲನೂ ಕೂಡ ಒಂದು ಬದಲಾವಣೆ ತರಕ್ಕೆ ಆಗುವಂಥವು. ಇನ್ನು ಗುರಿಗಳ ಅಸಾಮರಸ್ಯ ಅಂತ ಬಂದಾಗ ವ್ಯಕ್ತಿಗಳು ಬೇರೆ ಬೇರೆ ಗುರಿಗಳನ್ನ ಇಟ್ಕೊಂಡಿರ್ತಾರೆ. ಆ ಹೊಂದಾಣಿಕೆ ಆಗದಾಗ ಏನಾಗತ್ತೆ, ಈ ರೀತಿಯ ಸಂಘರ್ಷಗಳು ಏರ್ಪಡುತ್ತೆ. ಇನ್ನು ಸಂವಹನದ ವೈಫಲ್ಯ ಅಂತ ಬಂದಾಗ ರಾಂಗ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಕೆಲವೊಂದ್ಸತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ. ಬಹುಶಃ ಇದು ದೇಶಗಳ ನಡುವೆ ಏನಾಗತ್ತೆ, ಇಂತಹ ಒಂದು ಸಂವಹನದ ವೈಫಲ್ಯದಿಂದನೇ ಸಂಘರ್ಷಗಳು ಕಾರಣ ಆಗತ್ತೆ. ಹೆಚ್ಚಿನ ದಿನಗಳಲ್ಲಿ ನಾವೇನು ದೇಶಗಳ ಮಧ್ಯೆ ಯುದ್ಧಗಳನ್ನ ನೋಡ್ತಾ ಇದ್ದೀವಿ,
ಅವುಗಳು ಬಹುಶಃ ಕೂತು ಮಾತಾಡಿದಾಗ ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ ಕ್ಲಿಯರ್ ಮಾಡ್ಕೊಂಡಾಗ ಯುದ್ಧಗಳನ್ನ ತಪ್ಪಿಸ್ಬೋದು. ಬಹಳಷ್ಟು ಸಮಯ ಏನಾಗತ್ತೆ, ನಾವು ಸಂವಹನದ ಒಂದು ವೈಫಲ್ಯ ಏನಿರುತ್ತೆ ಅಥವಾ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲ ಅಥವಾ ಕಮ್ಯುನಿಕೇಟ್ ಮಾಡೋದ್ರಲ್ಲ ಏನಾರ ಗ್ಯಾಪ್ ಆದಾಗ ಅಥವಾ ಕಮ್ಯುನಿಕೇಶನ್ ಗ್ಯಾಪ್ ಆದಾಗ್ಲೂ ಕೂಡ ಈ ಸಂಘರ್ಷ ಆಗ್ಲಿಕ್ಕೆ ಒಂದು ಅವಕಾಶಗಳಿರುತ್ತೆ ಅಂತ ಹೇಳ್ಬೋದು. ಇನ್ನು ಐತಿಹಾಸಿಕ ಕುಂದುಕೊರತೆಗಳು ಅಂತ ಬಂದಾಗ ಕೆಲವೊಂದು ನೋಡ್ಕೊಂಡ್ ಬಂದಾಗ ತುಂಬಾ ಅನಾದಿ ಕಾಲದಿಂದನೂ ಅಥವಾ ತುಂಬಾ ಐತಿಹಾಸಿಕವಾಗಿ ತುಂಬಾ ಕಾಲದಿಂದ ನೋಡ್ಕೊಂಡ್ ಬಂದಾಗ ಇಲ್ಲಿ ಆಳೋರು, ಆಳ್ವಿಕೆಗೆ ಒಳಪಡೋಂಥವ್ರು, ಮೇಲು ಕೀಳು ಅಂತ ಇರ್ಬೋದು, ಅಥವಾ ಹೊಂದಿರುವಂತವ್ರು, ಇಲ್ದೇ ಇರೋಂಥವ್ರು, ಈ ತರದ್ದೇನು ಒಂದು ಹಿಸ್ಟಾರಿಕಲಿ ಆ ಒಂದು ಗ್ಯಾಪ್ ಅಥವಾ ಡಿಫರೆನ್ಸಸ್, ಇನ್ಈಕ್ವಾಲಿಟಿ ಬೆಳ್ಕೊಂಡ್ ಬಂದಿರುತ್ತೆ, ಅಲ್ಲಿ ಕೂಡ ಒಂದು ಸಂಘರ್ಷಕ್ಕೆ ಕಾರಣ ಆಗುವಂತ ಸಾಧ್ಯತೆಗಳಿರುತ್ತೆ ಅಂತ. ಇನ್ನು ಸ್ಟ್ರಕ್ಚರಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಒಂದು ಸಾಮಾಜಿಕ ರಚನೆ ಇರ್ಬೋದು. ಈಗ ಭಾರತದಲ್ಲಿ ನಾವು ಸ್ಟ್ರಾಟಿಫಿಕೇಶನ್ ಏನ್ ನೋಡ್ತೀವಿ, ಜಾತಿಯ ಒಂದು ಆಧಾರದ ಮೇಲೆ ನೋಡಿದಾಗ ಮೇಲು ಕೀಳು ಅಂತ ಇರ್ಬೋದು, ಅಥವಾ ತುಂಬಾ ಮೇಲಿರುವಂತ ಜಾತಿಗಳು ಕೆಳ ಜಾತಿಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡುವಂತದ್ದು ಇರ್ಬೋದು, ಅಥವಾ ಯಾವುದೋ ಒಂದು ಸಾಮಾಜಿಕ ಪಿಡುಗುಗಳಿಗೆ ಒಳಗಾಗಿಸುವಂತದ್ದು ಇರ್ಬೋದು. ಅಂತ ಟೈಮಲ್ಲೂ ಕೂಡ ತಿರುಗಿ ಬೀಳುವಂತಹ ಮತ್ತೆ ಸಂಘರ್ಷಕ್ಕೆ ಕಾರಣವಾಗುವಂತ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ಬೋದು. ಇನ್ನು ಸಂಘರ್ಷದ ಕಾರ್ಯಗಳೇನಿದೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳ್ದಂಗೆ ಬೇರೆ ಒಂದು ಸಂಘರ್ಷಾತ್ಮಕ ಸಿದ್ಧಾಂತದ ಪ್ರತಿಪಾದಕರು ಸಂಘರ್ಷವನ್ನ ನೋಡೋದೇ ಬೇರೆ, ಅದರ ಕಾರ್ಯಗಳ ನೋಡುವಂತ ದೃಷ್ಟಿಕೋನನೇ ಬೇರೆ, ಕಾಸರ್ ಅವ್ರು ನೋಡುವಂತದೇನೆ ಬೇರೆ ಅಂತ ಹೇಳ್ಬೋದು. ಸೊ ನೀವಿಲ್ಲಿ ಈ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಎಲ್ಲೂ ಕೂಡ ಅವರು ಕಾನ್ಫ್ಲಿಕ್ಟ್ ಬಗ್ಗೆ ಅಥವಾ ಸಂಘರ್ಷದ ಬಗ್ಗೆ ನೆಗೆಟಿವ್ ಆಗಿ ಹೇಳಿಲ್ಲ, ಅದರ ಒಂದು ಸಕಾರಾತ್ಮಕ ಕಾರ್ಯಗಳ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ನೆಗೆಟಿವ್ ಪಾರ್ಟ್ ಅಥವಾ ಪರ್ಸ್ಪೆಕ್ಟಿವ್ ಇಂದ ಸಂಘರ್ಷಗಳನ್ನ ಅವ್ರು ನೋಡಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ಇವರ ಪ್ರಕಾರ ಸಂಘರ್ಷದ ಕಾರ್ಯಗಳೇನಿದೆ ಅಂತ ನೋಡೋದಾದ್ರೆ, ಈ ಸಂಘರ್ಷಗಳು ಯಾವಾಗ್ಲೂ ಕೂಡ ಸಾಮಾಜಿಕ ಬದಲಾವಣೆಯನ್ನ ಉತ್ತೇಜಿಸುತ್ತವೆ ಅಂತ ಅನ್ಬಿಟ್ಟು, ಬಹುಶಃ ನಾವು ಇಲ್ಲಿ ತನಕ ಯುದ್ಧಗಳು ಏನೇನ್ ನಡೆದಿದೆ ಅದೆಲ್ಲ ಆದ್ಮೇಲೂ ಕೂಡ ಅನೇಕ ಬದಲಾವಣೆಗಳು ಪ್ರೋಗ್ರೆಸಿವ್ ಆಗಿ ಆಗಿದೆ ಅಂತ ಹೇಳ್ಬೋದು. ಈಗ ಜಪಾನ್ ನಲ್ಲಿ ಎರಡನೇ ಮಹಾಯುದ್ಧದ ಟೈಮ್ ಅಲ್ಲಿ ಏನು ಇದು ಬಾಂಬನ್ನ ಹಾಕಿದ್ರು ಹಿರೋಶಿಮಾ ಮತ್ತು ನಾಗಸಾಕಿಲಿ, ಈಗ ಆ ಜಾಗವನ್ನ ಆ ಅಣು ಬಾಂಬನ್ನ ಹಾಕಿ ಹುಲ್ಲು ಕೂಡ ಹುಟ್ಟಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತ ಒಂದು ಸಿಟಿಗಳು ಈಗ ಹೋಗಿ ನೋಡಿದ್ರೆ ಎಷ್ಟರ ಮಟ್ಟಿಗೆ ಮುಂದುವರೆದಿದ್ದಾವೆ ಅಂತಂದ್ರೆ ಅದನ್ನ ಒಂದು ನಾವು ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಅವು ಅಭಿವೃದ್ಧಿ ಹೊಂದಿದಾವೆ. ಸೊ ಇಲ್ಲಿ ಅವರ ಪ್ರಕಾರ ಸಂಘರ್ಷಗಳು ಯಾವಾಗ್ಲೂ ಕೂಡ ಸಾಮಾಜಿಕ ಬದಲಾವಣೆಗೆ ಒಂದು ಪೂರಕವಾಗಿ ಕೆಲಸ ಮಾಡ್ತವೆ ಅಂತ. ಇನ್ನು ಸೃಜನಶೀಲತೆ ಮತ್ತು ನಾವೀನ್ಯತೆ ಅಂದ್ರೆ ಕ್ರಿಯೇಟಿವಿಟಿಗೆ ಮತ್ತು ಹೊಸದಕ್ಕೆ ಇವು ಪ್ರೋತ್ಸಾಹವನ್ನ ನೀಡುತ್ತೆ ಅಂತ. ಈ ಕಾನ್ಫ್ಲಿಕ್ಟ್ ಆಗೆಲ್ಲ ಡಿಸ್ಟ್ರಕ್ಷನ್ ಆಯ್ತು ಅಂದ್ರೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡೋದು ಹೆಂಗೆ, ಅದನ್ನ ಬೆಳೆಸೋದು ಹೆಂಗೆ, ಮತ್ತೆ ಪುನರ್ರಚನೆ ಮಾಡೋದು ಹೆಂಗೆ ಅನ್ನೋದು ಒಂದು ಇನೋವೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀವಿ ನಾವು ಅನ್ನೋದು. ಅದೇ ರೀತಿ ವೈಯಕ್ತಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನ ಪ್ರೋತ್ಸಾಹಿಸುತ್ತದೆ ಅಂತ. ಹೇಗೆ ಅಂತ ಬಂದಾಗ, ಈಗ ಎಲ್ಲೋ ಒಂದು ನಮ್ಮ ದೇಶದಲ್ಲೇ ಯುದ್ಧ ಆಗ್ತಿದೆ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಆ ಲೀಡರ್ಶಿಪ್ ಕ್ವಾಲಿಟಿಗಳಿರ್ಬೋದು, ಕೆಲವೊಂದ್ಸತಿ ಆ ಲೀಡರ್ ಆಗ್ತಾರ, ಆ ದೇಶವನ್ನ ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಒಂದು ಹೊಸ ವ್ಯಕ್ತಿತ್ವ ಸೃಷ್ಟಿ ಆಗಬಹುದು, ಮತ್ತೆ ಅಭಿವೃದ್ಧಿನೂ ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ. ಮೌಲ್ಯಗಳು ಮತ್ತು ನಂಬಿಕೆಗಳನ್ನ ಸ್ಪಷ್ಟಪಡಿಸುತ್ತದೆ. ಈಗ ನಾನು ಆಗ್ಲೇ ಹೇಳ್ದಂಗೆ ಈ ನೆಕ್ಸ್ಟ್ ಬರ್ತದೆ ಸಹಕಾರ ಮತ್ತು ಒಗ್ಗಟ್ಟು. ಸೊ ಈ ಮೌಲ್ಯಗಳು, ನಂಬಿಕೆಗಳು, ನನ್ನ ದೇಶ, ಪೇಟ್ರಿಯಾಟಿಸಮ್ ಅಂತ ಏನ್ ಹೇಳ್ತೀವಿ, ಈಗ ನಮ್ಮ ಭಾರತದ ಮೇಲೆ ಯಾರು ಯುದ್ಧಕ್ಕೆ ಬಂದ್ರು ಅಂದ್ರೆ ನಮ್ಮೆಲ್ಲಾ ಡಿಫ್ರೆನ್ಸಸ್ ಅನ್ನ ಮರೆತು ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ರಾಷ್ಟ್ರೀಯ ಮನೋಭಾವ ಬರುತ್ತೆ. ಆತರ ಮೌಲ್ಯಗಳು, ನಂಬಿಕೆಗಳನ್ನ ಈ ಒಂದು ಸಂಘರ್ಷ ಅನ್ನೋದು ಹುಟ್ಟಾಕತ್ತೆ. ಈಗ ಯಾವ್ದೋ ಒಂದ್ ದೇಶ ಭಾರತದ ಮೇಲೆ ದಾಳಿ ಮಾಡಕ್ ಬಂತು ಅಂದಾಗ ನಾವೆಲ್ಲ ಒಗ್ಗಟ್ಟಾಗ್ತೀವಿ, ನಮ್ಮೆಲ್ಲ ವ್ಯತ್ಯಾಸಗಳನ್ನ ಮರೆತು. ಇನ್ನ ಸಹಕಾರ ಮತ್ತು ಒಗ್ಗಟ್ಟನ್ನ ಪ್ರೋತ್ಸಾಹಿಸುತ್ತದೆ ಅಂತ ನೋಡೋದಾದ್ರೆ, ನಾನು ಆಗ್ಲೇ ಹೇಳ್ದಂಗೆ ಇಂತಹ ಒಂದು ಕ್ರೂಷಿಯಲ್ ಟೈಮ್ ಅಲ್ಲೇನೆ ನಮ್ಗೆ ನಮ್ಮ ಜಾತಿ, ಧರ್ಮ ಅಥವಾ ನಮ್ಮ ಪ್ರಾದೇಶಿಕತೆ, ನಮ್ಮ ವೈಯಕ್ತಿಕತೆ ಪ್ರತಿಯೊಂದು ಮರ್ತೋಗುತ್ತೆ. ನಮ್ ತಲೆಗೆ ಬರೋದು ಒಂದೇ ಏನು ಅಂತಂದ್ರೆ, ನಾವು ಭಾರತೀಯರು ನಮ್ಮ ದೇಶವನ್ನ ನಾವು ರಕ್ಷಿಸಬೇಕು ಅಂತ. ಈವನ್ ಸೈನಿಕರಷ್ಟೇ ಅಂತಲ್ಲ, ಪ್ರತಿಯೊಬ್ಬ ಭಾರತೀಯನಿಗೂ ಅಂತ ಸಂದರ್ಭ ಬಂದಾಗ ಆ ಒಂದು ಏನು ವ್ಯವಸ್ಥೆ ಇದೆ ಅದ್ರ ಜೊತೆ ಸಹಕಾರ ಕೊಡ್ಬೇಕು, ಮತ್ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯನ್ನ ಉಂಟು ಮಾಡತ್ತೆ ಅಂತ ಹೇಳ್ಬೋದು. ಇನ್ನ ಸಾಮಾಜಿಕ ಉದ್ವಿಗ್ನತೆಯನ್ನ ಕಡಿಮೆ ಮಾಡತ್ತೆ ಅಂತ ಅಂದ್ರೆ, ಆ ಕುದಿ ಏನಿರತ್ತೆ, ಈಗ ಎಷ್ಟೊಂದ್ಸತಿ ಏನಾಗತ್ತೆ, ಯುದ್ಧ ಆಗತ್ತೆ, ಸಂಘರ್ಷ ಆಗತ್ತೆ ಅನ್ನೋದೇನೆ ಅದು ಒಂಥರ ಉದ್ವಿಗ್ನತೆಯನ್ನ ಸೃಷ್ಟಿ ಮಾಡಿರತ್ತೆ. ಆ ಸಂಘರ್ಷ ಆಗೋಯ್ತು ಅಂದಾಗ ಏನಾಗತ್ತೆ, ಎಲ್ಲ ತಣ್ಣಗಾಗತ್ತೆ. ಆ ಮೊಮೆಂಟ್ ಏನಿರುತ್ತೆ ಸೈಲೆಂಟ್ ಆಗಿ ಇದು ಒಳ ಗುದಿಗಳು, ಅದು ಈ ಒಂದು ಸಂಘರ್ಷದ ಮೂಲಕ ನಿವಾರಣೆ ಆಗತ್ತೆ ಅಂತ ಹೇಳ್ಬೋದು. ಇನ್ನ ಸಾಮಾಜಿಕ ಒಗ್ಗಟ್ಟನ್ನ ಹೆಚ್ಚಿಸುತ್ತದೆ ಅಂತ ಹೇಳ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಈ ತರ ಸಂದರ್ಭಗಳು ಹೊರಗಡೆಯಿಂದ ಏನಾರ ಯುದ್ಧಗಳಾಯ್ತು, ದಾಳಿಗಳಾಯ್ತು ಅಂದಾಗ ಇದ್ರಲ್ಲಿ ಒಗ್ಗಟ್ಟನ್ನ
ಇನ್ನು ಸಾಮಾಜಿಕ ನಿಯಂತ್ರಣ ಸಾಧನವಾಗಿ ಕೂಡ ಈ ಒಂದು ಸಂಘರ್ಷ ಕೆಲಸ ಮಾಡುತ್ತೆ. ಬಹುಶಃ ಈ ಒಂದು ಯುದ್ಧಗಳು ಅಥವಾ ಈ ತರ ಸಂಘರ್ಷಗಳು ಅಥವಾ ಏನೋ ಗಲಭೆಗಳಾಗ್ತಿದೆ ಅಂತಂದಾಗ ಕೆಲವೊಂದಷ್ಟು ನಿಯಮಗಳಿರುತ್ತೆ. ಅದ್ರ ಪ್ರಕಾರವಾಗಿನೇ ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ನಿಯಮಗಳಿರುತ್ತೆ. ಸೊ ಆ ಮೂಲಕ ಏನಾಗುತ್ತೆ, ಸಮಾಜದಲ್ಲಿ ಒಂದು ಮಟ್ಟಿಗೆ ನಿಯಂತ್ರಣವನ್ನ ತರಲಿಕ್ಕೆ ಇದು ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು. ಇನ್ನು ಕಾಸರ್ ಅವರು ಮತ್ತು ಸಾಮಾಜಿಕ ಬದಲಾವಣೆ, ಅವರು ಯಾವ ರೀತಿಯಾಗಿ ಸಾಮಾಜಿಕ ಬದಲಾವಣೆಯನ್ನ ನೋಡ್ತಾರೆ ಅಂತ ಬಂದದಾದ್ರೆ, ಸಂಘರ್ಷ ಯಾವಾಗ್ಲೂ ಕೂಡ ಬದಲಾವಣೆಯನ್ನ ತರತ್ತೆ ಅಂತ ಹೇಳ್ತಾರೆ. ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ ಫಾರ್ ಸೋಷಿಯಲ್ ಚೇಂಜ್ ಅಂದ್ರೆ ಕಾನ್ಫ್ಲಿಕ್ಟ್ ಅಂತಾನೆ ಹೇಳ್ತಾರೆ ಅವರು. ಇಲ್ಲೇನಾಗತ್ತೆ, ಸಾಮಾಜಿಕ ಬದಲಾವಣೆಯನ್ನ ತರಲಿಕ್ಕೆ ಪ್ರಮುಖವಾದಂತ ಒಂದು ಸಾಧನವಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಸಂಘರ್ಷ ಅಂತ ಬಂದಾಗ ಕೆಲವೊಂದ್ಸತಿ ಏನೋ ನಮ್ಮ ಒಂದು ಗುಂಪಿನ ಒಳಗಡೆನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆ ಒಂದು ಸಂಘರ್ಷ ಆಗೋದ್ರ ಮೂಲಕ ಏನಾಗತ್ತೆ, ಅದನ್ನ ನಾವು ಒಂದು ಸೆಟ್ಲ್ ಮಾಡ್ಕೋಬಹುದು ಅಥವಾ ಒಂದು ತೀರ್ಮಾನ ಮಾಡ್ಕೋಬಹುದು ಅಂತ ಅನ್ಬಿಟ್ಟು. ಸೊ ಇಲ್ಲಿ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಪ್ರಿಜುಡಿಸ್ ಏನೋ ಇರುತ್ತೆ, ಅದನ್ನ ಸಂಘರ್ಷ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಯಾವಾಗ್ಲೂ ಯುದ್ಧನೇ ಆಗಿರ್ಬೇಕು, ರಕ್ತಪಾತನೇ ಆಗಿರ್ಬೇಕು, ಡ್ಯಾಮೇಜ್ ಆಗಿರ್ಬೇಕು ಅಂತ ಏನಿಲ್ಲ. ಆರ್ಗ್ಯುಮೆಂಟ್ಸ್ ಇರ್ಬೋದು, ಡೈಲೆಕ್ಟ್ಸ್ ಇರ್ಬೋದು, ಅಥವಾ ಒಂದು ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ಇರ್ಬೋದು, ಇವನ್ನೆಲ್ಲಾನು ಕೂಡ ನಾವು ಸಂಘರ್ಷ ಅಂತ ಕರಿತೀವಿ. ಬಾಂಬ್ ಹಾಕೋದು ಅಥವಾ ಯುದ್ಧ ಮಾಡೋದಷ್ಟೇನೆ ನಾವು ಸಂಘರ್ಷ ಅಂತ ಕರೆಯಲ್ಲ. ಇನ್ನು ಅಂತರ್ಗುಂಪು ಮತ್ತು ಬದಲಾವಣೆ ಅಂತ ಬಂದಾಗ ಏನಾಗುತ್ತೆ, ಬೇರೆ ಬೇರೆ ಗುಂಪುಗಳಲ್ಲಿ, ಗುಂಪಿನ ಹೊರಗೆ, ಗುಂಪುಗಳ ನಡುವೆ ಅಂತ ಬಂದಾಗ, ಸಮೂಹಗಳ ನಡುವೆ, ಸಮುದಾಯಗಳ ನಡುವೆ ಅಥವಾ ಜಾತಿಗಳ ನಡುವೆ ಕೆಲವೊಂದ್ಸತಿ ಏನಾಗುತ್ತೆ, ಆ ಒಂದು ಆಗ್ಲೇ ಹೇಳಿದಾಗ ಉದ್ವಿಗ್ನತೆ ಏನಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತೆ, ಒಂದ್ಸತಿ ಅದು ಎರಪ್ಟ್ ಆಯ್ತು ಅಂತಂದಾಗ, ಸಂಘರ್ಷ ಆಗೋಯ್ತು ಅಂದ್ರೆ ಅಲ್ಲಿ ತಣ್ಣಗಾಗತ್ತೆ, ಒಂದು ಸೆಟ್ಲ್ಮೆಂಟ್ ಆಗತ್ತೆ ಅಂತ ಹೇಳ್ಬೋದು. ಈವನ್ ಏನಾಗತ್ತೆ, ಈ ಮುಕ್ತ ಸಂಘರ್ಷಗಳು ಅಂತ ಹೇಳ್ತೀವಿ. ಈಗ ಬಹುಶಃ ಗೊತ್ತಿರ್ಬೋದು, ಲೇಬರ್ ಕಾನ್ಫ್ಲಿಕ್ಟ್ ಇರ್ಬೋದು, ಯಾರು ಮ್ಯಾನೇಜ್ಮೆಂಟ್ ವಿರುದ್ಧ ಎಂಪ್ಲಾಯೀಸ್ ಇರ್ಬೋದು, ಈ ತರದ ಯುದ್ಧಗಳು, ಸ್ಟ್ರೈಕ್ ಎಲ್ಲ ನಡೆಯುತ್ತೆ. ಅಂತ ಟೈಮಲ್ಲಿ ಏನಾಗುತ್ತೆ, ಅವ್ರದ್ದೇನೋ ಬೇಡಿಕೆಗಳಿರುತ್ತೆ, ಈ ಸಂಘರ್ಷದ ಮೂಲಕ ಅವು ನಿವಾರಣೆ ಆಗುತ್ತೆ. ಕಾರ್ಲ್ ಮಾರ್ಕ್ಸ್ ಥಿಯರಿ ನೋಡಿದೀವಿ ನಾವು, ಕ್ಯಾಪಿಟಲಿಸ್ಟ್ ಮತ್ತು ಲೇಬರ್ ಕ್ಲಾಸ್ ಏನಿದೆ ಅವ್ರ ಮಧ್ಯ ನಡೆದಾಗ ಅವ್ರಿಗೆ ಏನ್ ಬೇಕೋ ಅದು ಬಾರ್ಗೇನ್ ಮಾಡ್ಕೊಂಡು ತಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೂ ಕೂಡ ಕಾರಣ ಆಗತ್ತೆ. ಆ ಮೂಲಕ ಬದಲಾವಣೆಯನ್ನ ತರಬಹುದು ಅಂತ. ಇನ್ನ ಸಂಘರ್ಷವು ಸಮಾಜದ ಸ್ತಬ್ಧತೆಯನ್ನು ಇದ್ ಮಾಡತ್ತೆ ಅಂತಂದ್ರೆ, ಒಂದು ಸ್ಟೇಟಸ್ ಕೋನ, ಅದ್ರದ್ದೊಂದು ನೀರವತೆ ಏನಿರುತ್ತೆ, ಯಥಾಸ್ಥಿತಿ ಏನಿರುತ್ತೆ, ಅದರಿಂದ ಹೊರಗೆ ಬರ್ಲಿಕ್ಕೆ ಕಾರಣ ಆಗತ್ತೆ. ಯಾಕಂದ್ರೆ ಪ್ರತಿಯೊಂದ್ ಸತಿನೂ ಸಂಘರ್ಷ ಆದ್ಮೇಲೆ ಏನೋ ಹೊಸದನ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡ್ತೀವಿ, ಪುನರ್ ನಿರ್ಮಾಣ ಮಾಡಿರ್ತೀವಿ, ಹೊಸದನ್ನ ನಾವೀನ್ಯತೆಯನ್ನ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ನಾನು ಆಗ್ಲೇ ಹೇಳ್ದಂಗೆ ಜಪಾನ್ ಈಗ ಅಷ್ಟೆಲ್ಲ ಒಂದು ಯುದ್ಧಕ್ಕೆ ಒಳಗಾದ್ರೂ ಕೂಡ ಇವತ್ತು ಪ್ರಪಂಚದ ಒಂದು ದೊಡ್ಡ ಪ್ರಗತಿದಾಯಕವಾದಂತ ಅಥವಾ ಒಂದು ಡೆವಲಪ್ಡ್ ಕಂಟ್ರಿ ಅಂತ ನಾವು ಹೇಳ್ಬೋದು. ಹೆಂಗ್ ಸಾಧ್ಯ ಆಯ್ತು ಅಂತಂದಾಗ, ಆ ಒಂದು ಛಲ ಬಂತ ಅವ್ರಿಗೆ ಎರಡನೇ ಮಹಾಯುದ್ಧ ಆದ್ಮೇಲೆ, ಈ ವಾಂಟ್ ಟು ಬಿಕಮ್ ಅ ಸೂಪರ್ ಪವರ್ ಅಂತ ಅನ್ಬಿಟ್ಟು. ಟೆಕ್ನಾಲಜಿ ಇರ್ಬೋದು, ಆರ್ಥಿಕತೆ, ಇನ್ನು ಸಾಕಷ್ಟು ವಿಷಯಗಳಲ್ಲಿ ಜಪಾನು ಬೇರೆ ದೇಶಗಳಿಗೆ ಮಾದರಿ ಆಗಿದೆ ಅಂತ ಹೇಳ್ಬೋದು. ಸೊ ಇವು ಕಾಸರ್ ಅವರ ಒಂದು ಅಭಿಪ್ರಾಯ ಸಾಮಾಜಿಕ ಬದಲಾವಣೆ ಅಂದ್ರೇನು ಅಂತ. ಇಲ್ಲಿ ಸಾಕಷ್ಟು ಮೆರಿಟ್ಸ್ ಇದ್ರೂ ಕೂಡ ಇವರ ಒಂದು ಸಂಘರ್ಷದ ಒಂದು ಸಿದ್ಧಾಂತದ ಬಗ್ಗೆ ಟೀಕೆಗಳನ್ನ ಮಾಡಿದ್ದಾರೆ. ಅದೇನು ಅಂತ ಬಂದಾಗ, ಇಲ್ಲಿ ಸಂಘರ್ಷದ ಮೇಲೆ ಅತಿಯಾದ ಒತ್ತನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವ್ರ ಪ್ರಕಾರ ಏನ್ ಹೇಳ್ತಾರೆ, ಸಂಘರ್ಷ ಅನ್ನೋದು ಯಾವಾಗ್ಲೂ ಕೂಡ ಸಾಮಾಜಿಕ ಬದಲಾವಣೆಯನ್ನ ತರುತ್ತೆ ಅಂತ ಅಥವಾ ಸಹಕಾರ ಆವಿಷ್ಕಾರ ಇವನ್ನೆಲ್ಲ ಆಗತ್ತೆ ಅಂತ ಅನ್ಬಿಟ್ಟು, ಅಲ್ಲ ಸಂಘರ್ಷನೇ ಇವೆಲ್ಲ ತಗೊಂಡ್ಬರುತ್ತೆ ಅಂತ. ಆದ್ರೆ ಅದಕ್ಕೆ ಬೇರೆ ತರ ಆಲ್ಟರ್ನೇಟಿವ್ ಅಂತ ನೋಡೋಕಾದ್ರೆ, ಸಹಕಾರ ಇದ್ದಾಗ್ಲೂ, ಆವಿಷ್ಕಾರ ಮಾಡಿದಾಗ್ಲೂ ಕೂಡ, ಮತ್ತೆ ಶಾಂತಿಯುತ ಚರ್ಚೆಗಳನ್ನ ಮಾಡೋದ್ರಿಂದ, ಸೌಹಾರ್ದಯುತವಾದ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದ್ರಿಂದನೂ ಕೂಡ ಸಾಮಾಜಿಕ ಬದಲಾವಣೆಗಳು ಸಾಧ್ಯ ಇದೆ, ಬರೀ ಸಂಘರ್ಷದಿಂದ ಅಷ್ಟೇ ಅಲ್ಲ ಅಂತ ಅನ್ಬಿಟ್ಟು ಕೆಲವು ಸಮಾಜಶಾಸ್ತ್ರಜ್ಞರು ಇವರನ್ನ ಟೀಕೆ ಮಾಡ್ತಾರೆ. ಅದೇ ರೀತಿ ಕಾನ್ಫ್ಲಿಕ್ಟ್ ಏನಿದೆ, ಸಂಘರ್ಷ ಏನಿದೆ, ಅದನ್ನ ಯಾವಾಗ್ಲೂ ಕೂಡ ಪಾಸಿಟಿವ್ ಎಫೆಕ್ಟ್ ಅನ್ನೇ ಕೊಡುತ್ತೆ ಅಥವಾ ಪಾಸಿಟಿವ್ ಸಕಾರಾತ್ಮಕ ಪರಿಣಾಮಗಳನ್ನೇ ಬೀರುತ್ತೆ ಅಂತ ಹೇಳ್ತಾರೆ. ಆದ್ರೆ ನಿಯಂತ್ರಣವಿಲ್ಲದ, ನಿಯಮಗಳು ಇಲ್ಲದೆ ಇದ್ದಾಗ ಇದು ಸಾಕಷ್ಟು ಅಶಾಂತಿಯನ್ನ, ಹಿಂಸಾಚಾರವನ್ನ, ಮತ್ತೆ ವಿಭಜನೆಯನ್ನ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ, ಹಾನಿಯನ್ನ ಉಂಟು ಮಾಡುವಂತ ಸಾಧ್ಯತೆಗಳಿರುತ್ತೆ. ಇಟ್ ಈಸ್ ನಾಟ್ ಆಲ್ವೇಸ್ ಪಾಸಿಟಿವ್ ಅಂತ ಹೇಳ್ತಾರೆ. ಇನ್ನ ಸಂಘರ್ಷದ ಮೂಲ ಕಾರಣಗಳ ಬಗ್ಗೆ ನಿರ್ಲಕ್ಷಣೆ ಮಾಡಿದ್ದಾರೆ ಅಂತ ಅನ್ಬಿಟ್ಟು. ಸೊ ಇಲ್ಲಿ ಸಾಮಾನ್ಯವಾಗಿ ಸಂಪನ್ಮೂಲಗಳು, ಅಧಿಕಾರ ವಿರಳ ಇದ್ದಾಗ ಸಂಘರ್ಷ ಉಂಟಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಅವರು ಆರ್ಥಿಕ ಅಸಮಾನತೆ ಇರ್ಬೋದು, ರಾಜಕೀಯ ಶೋಷಣೆ, ಇಂತಹ ಒಂದು ತಳಮಟ್ಟದ ಅಂಶಗಳಿಗೆ ಇವರು ಹೆಚ್ಚಾಗಿ ಒತ್ತು ಕೊಟ್ಟಿಲ್ಲ ಅಂತ ಕೂಡ ಹೇಳ್ತಾರೆ. ಇನ್ನು ಅಧಿಕಾರ ಮತ್ತು ಶೋಷಣೆಯ ಪ್ರಶ್ನೆಗೆ ಕಡಿಮೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ನಾವು ಹಿಂದಿನ ಒಂದು ಸಾಂಪ್ರದಾಯಿಕ ಮಾರ್ಕ್ಸಿಸ್ಟ್ ಅಥವಾ ಕಾನ್ಫ್ಲಿಕ್ಟ್ ಥಿಯರಿಸ್ಟ್ ಅನ್ನ ನೋಡೋದಾದ್ರೆ, ಅಧಿಕಾರ ಅಸಮಾನತೆ ಮತ್ತೆ ಶೋಷಣೆನೆ ನಾವು ನೋಡ್ಕೊಂಡ್ ಬಂದಾಗ ಇತಿಹಾಸದಲ್ಲಿ ಶೋಷಣೆಗೆ ಒಳಗಾಗವ್ರೇನೆ ಅಥವಾ ಶೋಷಣೆ ಮಾಡೋರು. ಇನ್ನು
ಅಧಿಕಾರ ಮತ್ತೆ ಶೋಷಣೆನೇ ಪ್ರಪಂಚದಲ್ಲಿ ನಾವು ನೋಡೋದಾದ್ರೆ ಅತಿ ಹೆಚ್ಚು ಒಂದು ಸಂಘರ್ಷಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಮಾರ್ಕ್ಸಿಸ್ಟ್ ಅಂತ ಹೇಳಿ ಕಾರ್ಲ್ ಮಾರ್ಕ್ಸಿನ ಒಂದು ಸಿದ್ಧಾಂತವನ್ನ ಒಪ್ಪುವಂತವ್ರು ಇರ್ಬೋದು ಅಥವಾ ಸ್ವತಃ ಕಾರ್ಲ್ ಮಾರ್ಕ್ಸ್ ಇರ್ಬೋದು. ಮತ್ತೆ ಸಾಂಪ್ರದಾಯಿಕ ಒಂದು ಈ ಸಿದ್ಧಾಂತದ ಪ್ರತಿಪಾದಕರೇನಿದ್ದಾರೆ ಅವ್ರ ಪ್ರಕಾರ ಹೇಳೋದಾದ್ರೆ ಇಲ್ಲಿ ತನಕ ನಾವು ಹಿಸ್ಟ್ರಿನ ನೋಡ್ಕೊಂಡ್ ಬಂದ್ರೆ ಕಾನ್ಫ್ಲಿಕ್ಟ್ ಅಥವಾ ಸಂಘರ್ಷ ಜಾಸ್ತಿ ಆಗಿರೋದೇ ಉಳ್ಳವರು ಮತ್ತು ಇಲ್ಲದವ್ರನ್ನತೆ ಯಾರು ರೂಲ್ ಮಾಡ್ತಾರೆ ಮತ್ತೆ ಅದು ಆಳ್ವಿಕೆಗೆ ಪಡ್ತಾರೆ ಅವ್ರ ಮಧ್ಯೆನೆ ಅದರ ಕಾರಣಕ್ಕೋಸ್ಕರನೇ ಹೆಚ್ಚು ಸಂಘರ್ಷಗಳಾಗಿದೆ ಅಂತ. ಬಟ್ ಅದರ ಬಗ್ಗೆ ಎಲ್ಲೂ ಕೂಡ ಇವರು ಚರ್ಚೆ ಮಾಡಲ್ಲ ಅಂತ ಹೇಳ್ತಾರೆ. ಇನ್ನ ಇದು ಒಂದು ಸಾರ್ವತ್ರಿಕವಾದಂತಹ ಒಂದು ಸ್ವರೂಪದಲ್ಲಿ ಈ ಒಂದು ತತ್ವ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲಾ ಸಮಾಜಕ್ಕೂ ಕೂಡ ನಾವು ಇದನ್ನ ಅನ್ವಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಒಂದು ಸಂಘರ್ಷಗಳಿರತ್ತೆ. ನಾನು ಆಗ್ಲೇ ಹೇಳ್ದಂಗೆ ತಾತ್ವಿಕ ಸಂಘರ್ಷ ಇರ್ಬೋದು ಅಥವಾ ಆರ್ಥಿಕ ಅಸಮಾನತೆಗೋಸ್ಕರ ಇರ್ಬೋದು. ಇನ್ನ ಭಾರತದಂತ ದೇಶಗಳಲ್ಲಿ ಜಾತಿ ವಿಷಯಕ್ಕಿರ್ಬೋದು, ಧರ್ಮದ ವಿಷಯಕ್ಕಿರ್ಬೋದು, ಇಂತಹ ಅನೇಕ ವಿಷಯಗಳಿಗೆ ಸಂಘರ್ಷ ಆಗುವಂಥದ್ದನ್ನ ನೋಡ್ತೀವಿ ಅಂತ ಈ ಹಲವಾರು ಸಮಾಜಶಾಸ್ತ್ರಜ್ಞರು ಕಾಸರ್ ಅವರ ಒಂದು ಸಂಘರ್ಷ ಸಿದ್ಧಾಂತವನ್ನ ಟೀಕಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಅವು ಏನೇ ಇದ್ರೂ ಕೂಡ ಕಾಸರ್ ಅವರು ಬೇರೊಂದು ದೃಷ್ಟಿಕೋನದಲ್ಲಿ ಸಂಘರ್ಷವನ್ನ ನೋಡ್ಲಿಕ್ಕೆ ನಮ್ಗೆ ಹೇಳ್ಕೊಟ್ರು ಅಂತ ಹೇಳ್ಬೋದು. ಅಂದ್ರೆ ಬಟ್ ಅವರು ಯಾವಾಗ್ಲೂ ಪಾಸಿಟಿವ್ ಆಗಿರುತ್ತೆ ಅಥವಾ ಯುದ್ಧಗಳು ಬೇಕು ಅಥವಾ ಸಂಘರ್ಷಗಳು ಬೇಕು ಅನ್ನೋ ಒಂದು ಅರ್ಥದಲ್ಲಿ ಹೇಳಿಲ್ಲ. ಬಟ್ ಸಂಘರ್ಷಗಳು ವಿನಾಶಾತ್ಮಕ ಒಂದು ಪರಿಣಾಮಗಳ ಜೊತೆ ಸಕಾರಾತ್ಮಕವಾಗೂ ಕೂಡ ಸಮಾಜಕ್ಕೆ ಉಪಯೋಗ ಆಗ್ಬೋದು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಯಾವಾಗ ಅದು ಸಾಧ್ಯ ಆಗತ್ತೆ ಅಂತ ಬಂದಾಗ ಸಂಘರ್ಷವನ್ನ ನಾವು ಉತ್ತಮವಾಗಿ ನಿರ್ವಹಿಸಿದಾಗ. ಯಾಕಂದ್ರೆ ಯಾವುದೇ ಸಮಾಜ ಸಂಪೂರ್ಣವಾಗಿ ಸಮಾನವಾಗಿ ಭಿನ್ನತೆ ಇಲ್ಲದೆ ಒಂದೇ ತರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆ ಸಂಘರ್ಷಗಳು, ಅಭಿಪ್ರಾಯಗಳು, ಭಿನ್ನತೆಗಳನ್ನ ನಾವು ಕೂತು ಒಳ್ಳೆ ಮಾರ್ಗದಲ್ಲಿ ಮತ್ತೆ ಅದನ್ನ ಸಮರ್ಪಕವಾಗಿ ಉತ್ತಮ ರೀತಿಯಲ್ಲಿ ನಿರ್ವಹಿಸಲು ಕಲ್ತ್ಕೊಂಡ್ರೆ ಕಾನ್ಫ್ಲಿಕ್ಟ್ ಕ್ಯಾನ್ ಬಿ ಕನ್ಸ್ಟ್ರಕ್ಟಿವ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕಾಸರ್ ಅವರ ಒಂದು ಸಿದ್ಧಾಂತ ಸಮಾಜಶಾಸ್ತ್ರದಲ್ಲಿ ಒಂದು ಪ್ರಮುಖವಾದಂತ ಸಿದ್ಧಾಂತ ಆಗಿದೆ ಅಂತ ಹೇಳ್ಬಹುದು. ಸೊ ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಕಾಸರ್ ಅವರ ಒಂದು ವಿಭಿನ್ನ ಸಂಘರ್ಷದ ದೃಷ್ಟಿಕೋನ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.